Okay, last class, previous class I finished only half lesson of children. Next continue class. Last class ಅಲ್ಲಿ ಏನು ಹೇಳಿದೆ ಅಂದ್ರೆ ಒಂದು ಸೈನಿಕ ತನ್ನ ತಾಯಿ ಹತ್ರ ಆಶೀರ್ವಾದ ಪಡ್ಕೊಂಡು ತನ್ನ ಸೇನೆಯನ್ನು ಕಾಪಾಡೋದಕ್ಕೆ ಹೋಗಿರ್ತಾರೆ. ಈಗ ಅವ್ರು ಏನ್ ಮಾಡ್ತಾರೆ, ಯುದ್ಧ ಸ್ಟಾರ್ಟ್ ಮಾಡಕ್ಕೆ ನಿಂತಿರ್ತಾರೆ. ಸ್ಟೆಪ್ ಬೈ ಸ್ಟೆಪ್ ಅವರ ದೇಶದ್ರೋಹಿಗಳನ್ನ ನಾಶ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ನೋಡೋಣ. तभी दुश्मनों की कई गोलियों एक साथ सनसनाती हुई आई, मेजर के हाथ व पेट में घुस गई. ಅಂದರೆ ದುಶ್ಮನರು ಏನ್ ಮಾಡಿದ್ರು, ದುಶ್ಮನದ ದೇಶದ್ರೋಹಿಗಳು ಏನ್ ಮಾಡಿದ್ರು, ಒಂದೇ ಸಮಯ ಗುಂಡಿನ ಸುರಿ ಮಳೆ ಅಂತ ಹೇಳ್ತಾರೆ. ಅಂದ್ರೆ ಅದಕ್ಕೆ ಟೈಮೇ ಇರೋದಿಲ್ಲ, ಕುಡಿಸೋತ ಇರೋದಿಲ್ಲ, ಆ ತರ ಗುಂಡ ಫೈರಿಂಗ್ ನ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅವಾಗ ಮೇಜರ್ ಗೆ ಹಾತ್ ವ ಪೇಟ್ ಮೇ ಮೇಜರ್ ಹೇಳಿದ್ರು ತಾನು ಸಾಯುವವರೆಗೂ ಹೋರಾಡಲೇಬೇಕು, ಈ ದೇಶನ ಗೆಲ್ಲೇಬೇಕು ಅಂತ ಹೇಳಿರ್ತಾರೆ. ಅವಾಗ ಏನಾಗುತ್ತೆ, ಆ ಬುಲೆಟ್ಸ್ ಫೈರಿಂಗ್ ಮಾಡಿದಾಗ ಆ ಬುಲೆಟ್ಸ್ ತನ್ನ ಕೈಗೆ ಮತ್ತೆ ತನ್ನ ಹೊಟ್ಟೆಗೆ ಬುಲೆಟ್ಸ್ ಹೋಗಿ ಗುಸ್ಗೈ ಅಂದ್ರೆ ಒಳಗಡೆ ಶೂಟ್ ಮಾಡ್ತಾರೆ, ಸೇರ್ಕೊಡುತ್ತೆ. ಮಗರ್ ಭಾರತೀಯ ಪರಂಪರಾ ಸೀನೆ ಪರ್ ಗೋಲಿ ಕಾಲಿಕೆ ಅಂದ್ರೆ ಯಾವತ್ತಿದ್ರು ಭಾರತೀಯ ಪರಂಪರೆಯಲ್ಲಿ ಸೀನೆ ಪರ್ ಗೋಲಿ ಕಾಲಿಕೆ ಅಂದ್ರೆ ತನ್ನ ಎದೆಯಲ್ಲಿ ಗುಂಡು ಬೀಳಲೇಬೇಕು, ಅವಾಗ ನಾನು ಗೆದ್ದೆ ಅನ್ನೋ ಒಂದು ಅರ್ಥದಲ್ಲಿ ಖುಷಿಯಾಗಿ ಅವರು ಸಾಯ್ತಾರೆ. ಪೀಟ್ ಪರ್ ನನಿ, ಬೆನ್ನಿಗೆ ಯಾವತ್ತೂ ಗುಂಡು ಬೀಳಬಾರ್ದು. ಯಾಕೆಂದ್ರೆ ತಾಯಿ ಬೆನ್ನಿಸಬೇಕು, ನೀನು ಬೆನ್ನು ತೋರಿಸಿ ಓಡಬಾರ್ದು, ಧೈರ್ಯದಿಂದ ಮುನ್ನುಗ್ಗಿ ಹೋರಾಡಬೇಕು. ಅವಾಗ ನೋಡಿ, ಫೇಸ್ ಟು ಫೇಸ್ ಅಂದ್ರೆ ಹೋರಾಡಿ ಗೆದ್ದಿದ್ದಾರೆ ಇವರು ಅಂತ ಅನ್ಸುತ್ತಾರೆ. ಬಟ್ ಬ್ಯಾಕ್ ಬಿದ್ದಾಗ ಅವನು ಓಡ್ ಬರ್ತಾ ಇರ್ಬೇಕಾದ್ರೆ, ತಪ್ಪಿಸ್ಕೊಂಡು ಓಡ್ ಬರ್ಬೇಕಾದ್ರೆ ಬೆನ್ನಿಗೆ ಬಿದ್ದಿದೆ ಅಂತ ಅನ್ಕೋತಾರೆ. ಅಂದ್ರೆ ಇವನು ಹೇಳಿ ಅಂತ ಹೇಳ್ತಾರೆ. ಬಟ್ ಅವ್ನಿಗೆ ಏನಾಯ್ತು, ಮೇಜರ್ಗೆ ತನ್ನ ಕೈಗಳಿಗೆ ಮತ್ತೆ ತನ್ನ ಎದೆಗೆ ಹೊಟ್ಟೆಗೆ ಬುಲೆಟ್ಸ್ ಬಿತ್ತು. ಅವಾಗ ಅವನಿಗೇನಾಯ್ತು, ಈ ತರ ನಾನು ವೀರ ಮರಣ ಹೊಂದ್ತಾ ಇದ್ದೀನಿ, ಹೇಳಿ ಯಾವತ್ತು ಅಲ್ಲ ಅಂತ ಹೇಳ್ತಾರೆ. ಮಾಗೆ ಯಶಬ್ದ ಪ್ರೇರಣ ಬೇರೈತೆ, ತಾಯಿಯ ಆ ಮಾತುಗಳು ಆ ಟೈಮಲ್ಲಿ ಅವನಿಗೆ ನೆನಪು ಆಗ್ತಾ ಇತ್ತು. वे चोट की परवाह किए बगैर आगे बढ़ते रहे और गोलियां आकर उनके सीने पर घुसती गई. ಅಂದ್ರೆ ಅವನಿಗೆ ಹೆದರ್ಕೊಂಡಿಲ್ಲ, ಸಾಯ್ತಾ ಇದ್ದೀನಿ ಅಂತ ಹೆದರ್ಕೊಂಡಿಲ್ಲ. ಆ ಬುಲೆಟ್ಸ್ ಎಲ್ಲ ತನ್ನ ಎದೆಗೆ ಬಂದು ಒಂದೇ ಸಮಯ ಬರ್ತಾನೆ ಇತ್ತು. ಅವಾಗ ತನ್ನ ಮೈಯಲ್ಲೆಲ್ಲ ಬರೀ ಗುಂಡಿಗಳ ಸುರುಮಳೆ ಆಯಿತು. ಸ್ಥಿತಿ को समझते हुए उनके पीछे हटने का आदेश जारी किया गया. ಅಂದ್ರೆ ಈ ತರ ಸ್ಥಿತಿ ನೋಡ್ಬಿಟ್ಟು ಯುದ್ಧನ ಸ್ಟಾಪ್ ಮಾಡಬೇಕು ಅನ್ನೋ ಒಂದು ಆದೇಶನ ಹೊರಡಿಸ್ತಾರೆ. ಯಾಕೆಂದ್ರೆ ನಮ್ಮ ಕಡೆ ಒಂದ್ ಕಡೆ ಸೈನಿಕರು ಇರ್ತಾರೆ, ಇನ್ನೊಂದ್ ಕಡೆ ಆ ಕಡೆ ಸೈನಿಕರು ಇರ್ತಾರೆ. ಬಟ್ ಯಾವ ಕಡೆ ವೀಕ್ ಆಗಿರುತ್ತೆ, ಯಾವ ಕಡೆ ಸ್ಟ್ರಾಂಗ್ ಆಗಿರುತ್ತೆ ಅಂತ ಯಾವಾಗೂ ಗೊತ್ತಾಗಲ್ಲ. ಯಾಕೆಂದ್ರೆ ಅವರು ಸ್ಟ್ರಾಂಗ್ ಒಂದ್ ಸೈಡ್ ಇರ್ಬೋದು, ನಾವು ಒಂದ್ ಕಡೆ ಸ್ಟ್ರಾಂಗ್ ಆಗಿರ್ಬೋದು. ಬಟ್ ಎರಡು ಕಡೆ ಫೈರಿಂಗ್ ಆದಾಗ ಯಾರಾದ್ರೂ ಒಬ್ರು ಸೋಲಿರಬೇಕು, ಸೋಲ್ ಆಗಲೇಬೇಕು, ಅವಾಗಲೇ ಒಬ್ರು ಗೆಲ್ಲೋಕೆ ಸಾಧ್ಯ. ಆತರ ಆದಾಗ ಯುದ್ಧನ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ಒಂದು ಆದೇಶ ಬರುತ್ತೆ. ಪರ್ ಮೇಜರ್ಗೆ ಕದಂ ಹುಡುಗೇನಲ್ಲಿ ಅಂದ್ರೆ ಆ ಮೇಜರ್ ಇರ್ತಾರಲ್ವಾ, ತನ್ನ ಹೆಜ್ಜೆನ ನಾನು ಯಾವತ್ತೂ ಹಿಂದೆ ಇಡೋದೇ ಇಲ್ಲ, ಈ ಯುದ್ಧನ ಇಲ್ಲೇ ಮುಗಿಸ್ಬೇಕು ಅನ್ನೋ ಒಂದು ಯೋಚನೆ ಇರ್ತಾರೆ. दुश्मन के सारे टैंकों के ध्वस्त कर विजय श्री के गले लगा करके उन्होंने दम लिया. ಅಂದ್ರೆ ಆ ಸೈನಿಕರನ್ನೆಲ್ಲ, ಅಲ್ಲಿರೋ ಸೈನಿಕರನ್ನೆಲ್ಲ ಅವರು ಸಾಯಿಸಿ ತನ್ನ ವಿಜಯ ಮಾಲೆಯನ್ನು ತನ್ನ ಕೊರಳು ಹಾಕೊಂಡವರು ಖುಷಿಯಾಗಿ ಬರ್ತಾರೆ. तुरंत ही अमृतसर के सैनिक अस्पताल में उन्हें लगा लिया. ಅಮೃತಸರದಲ್ಲಿ ಯಾವಾಗಲೂ ಫೈರಿಂಗ್ ಆಗ್ತಾನೇ ಇರುತ್ತೆ. ಅಲ್ಲಿ ತುಂಬಾ ಶೂಟಿಂಗ್ಸು ಅದು ಇದು, ಅಂದ್ರೆ ಜನಗಳು ನೆಮ್ಮದಿಯಲ್ಲಿ ಓಡಾಡೋದಕ್ಕೆ ಆಗೋದಿಲ್ಲ. ಇವಾಗಲೂ ಅಲ್ಲಿ ಫೈರಿಂಗ್ ನಡೀತಾನೆ ಇರುತ್ತೆ. ಅಲ್ಲಿ ಟೆರರಿಸ್ಟ್ಗಳು ಜಾಸ್ತಿ ಇರ್ತಾರೆ, ಮತ್ತೆ ಯುದ್ಧಗಳು ಆಗಾಗ ನಡೀತಾನೆ ಇರುತ್ತೆ. ಅದಕ್ಕೋಸ್ಕರ ಅಮೃತಸರದಲ್ಲಿ ತುಂಬಾ ಹುಷಾರಾಗಿರ್ಬೇಕು ಅಂತ ಹೇಳ್ತಾರೆ. ಅಮೃತಸರದಲ್ಲಿ ಹಾಸ್ಪಿಟಲ್ಗೆ ಆ ಮೇಜರ್ನ ತಗೊಂಡೋಗಿ ಸೇರಿಸ್ತಾರೆ. पर तब तक पूरा सीना गोलियों से चलने ही चुका था. रुंदे गले से अधिकारियों ने पूछा. ಅಧಿಕಾರಿಗಳು ತುಂಬಾ ಒಂದು ಅಂದ್ರೆ ಅವ್ರು ಸಾಯ್ತಾ ಇದ್ದಾರೆ ದುಃಖ ಅವ್ರಿಗಿರುತ್ತೆ. ಆ ದುಃಖದಲ್ಲಿ ಅವ್ರನ್ನ ಕೇಳ್ತಾರೆ, ತಲೆ ಸೋರ್ಕೊಂಡು ಕೇಳ್ತಾರೆ.
ಕೋಯಿ ಅಂತ ಇಚ್ಛಾ ಹೈ ಕ್ಯಾ, ಅಂದ್ರೆ ನಿನ್ನ ಕೊನೆ ಆಸೆ ಏನಾದ್ರು ಇದೆಯಾ ಅಂತ ಮೇಜರ್ಗೆ ಅವರು ದುಃಖದಿಂದ ಕೇಳ್ತಾರೆ. ಗೋಲಿಯಾ ಸೀನೆ ಸೆ ಕಸಕ್ ನಹೀ ಥಿ ಪರ್ ಮೇಜರ್ ನೆ ಚेहरे पर मुस्कान लाते हुए कहा. ಅವನಿಗೆ ಮೈಯಲ್ಲೆಲ್ಲ ಗುಂಡುಗಳನ್ನ ಹುಟ್ಟಿದ್ರು ಸಮೇತ ಅವನು ಖುಷಿಯಾಗಿ ಅಂದ್ರೆ ಉಸಿರಾಗು ಅಂತಾರೆ, ನನ್ನ ಸಾಯ್ತಾ ಇರೋ ಖುಷಿ ಇದೆ, ನಾನು ಗೆದ್ದೆ ಅನ್ನೋ ಖುಷಿಯಲ್ಲಿ ಅವನು ಹೇಳ್ತಾನೆ. ಮುಸ್ಕಾನ್ ಲಾತೆ ಹುए कहा ಅಂದ್ರೆ ನಾವು ಖುಷಿಯಾಗಿ ಹೇಳ್ತಾನೆ, ಹಾ ಹೌದು ನನಗಿದೆ. ಮೇರಿ ಮಾತಾ ಸಂದೇಶ ಪहुंचा देना, ನನ್ನ ತಾಯಿ ಹತ್ರ ಈ ಸಂದೇಶನ ನೀವು ಕೊಡಿ. ಏನಂತ ಕೊಡಿ ಅಂತ ಹೇಳ್ತಾನೆ. तुम्हारे बेटे ने गोलियां सीने पर ही खाई है पीठ पर नहीं, ಅಂದ್ರೆ ತಾಯಿ ಹೇಳಿದ್ರಲ್ವಾ, ಯಾವತ್ತು ನೀನು ಎದುರ್ಕೊಂಡು ಓಡ್ ಬರಬಾರ್ದು, ನಿನ್ನ ಬೆನ್ನು ತೋರಿಸಿ ಓಡ್ ಬರಬಾರ್ದು, ಯಾವತ್ತು ನಿನ್ನ ಎದೆ ತೋರಿಸಿ ಹಿಮ್ಮೆಟ್ಟಿ ನೀನು ಮುಂದೆ ಹೋಗ್ಬೇಕು ಅಂತ. ಅದೇ ತರ ನಾನು ಮಾಡಿದ್ದೀನಿ, ನನ್ನ ಎದೆ ಸಿಡ್ಕೊಂಡಾನು ನಾನು ಗೆಲುವನ್ನ ಸಾಧಿಸಿದ್ದೀನಿ, ಯಾವತ್ತು ಬೆನ್ನು ತೋರಿಸಿ ಓಡ್ ಬಂದಿಲ್ಲ. ಗೋಲಿ ನನ್ನ ಎದೆಗೆ ಹೋಗಿದೆ, ಬೆನ್ನಿಗಿಲ್ಲ ಅಂತ ಈ ಸಂದೇಶನ ರವಾನಿಸಿ ಅಂತ ಕೇಳ್ಕೊತಾನೆ ಮೇಜರ್. ಜಾನ್ತೆ ಹೇ ಯೇ ಬಹದ್ದೂರ್ ಕೌನ್ ಹೇ, ಯಾರು ಗೊತ್ತಾ ಈ ತರ ಕೆಲಸ ಮಾಡಿರೋ? ಬಹದ್ದೂರ್ ಅಂದ್ರೆ ಬ್ರೇವ್ ಬಾಯ್, ಅಂದ್ರೆ ತುಂಬಾ ಇಂಟೆಲಿಜೆಂಟ್, ತುಂಬಾ ಶಕ್ತಿವಂತ, ತುಂಬಾ ವೀರ ಮರಣ ಹೊಂದ್ತಾ ಇರೋ ಯಾರು ಗೊತ್ತಾ? ये भारतीय सेना के ऑफिसर मेजर आशाराम त्यागी थे. भारतीय सेನೆಯ मेजर आशाराम त्यागी, जिन्होंने मां के वचनों का पालन करते हुए अपने मातृभूमि की रक्षा के लिए प्राण के फांसी लगा दी. ಅಂದ್ರೆ ತನ್ನ ತಾಯಿಗೆ ಕೊಟ್ಟ ಮಾತು ಮತ್ತು ನನ್ನ ದೇಶದ ರಕ್ಷಣೆಗೋಸ್ಕರ ತನ್ನ ಜೀವನ ಪಣಕ್ಕಿಟ್ಟು ಹೋರಾಡಿದಂತವರು ವೀರ ಮರಣ ಹೊಂದಿದವರು ಯಾರು? आशाराम त्यागी. दीपक बुझ गया पर अमर ज्योति युग तक ದೇಶಭಕ್ತರ दिखाते हैं. ಈ ತರ ಸ್ಟೋರಿಗಳನ್ನೆಲ್ಲ ಕೇಳಿದ್ರೆ ನಿಮಗೆ ಒಂದು ಇನ್ಸ್ಪಿರೇಷನ್ ಆಗಬೇಕು. ನೀವು 4 ಜನದ ಹತ್ರ ಹೋರಾಡಿ ಗೆಲ್ಲಬೇಕು ಅಂತ ಹೇಳ್ತಾ ಇಲ್ಲ, ಬಟ್ 4 ಜನಕ್ಕೆ ಎತ್ತಿಕೊಂಡು ನೀವು ಮುಂದೆ ಬರಬೇಕು. ಒಂದು ಸೈನಿಕರ ಕಥೆ ಕೇಳೋದಕ್ಕೆ ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ ಮಕ್ಕಳ. ಒಬ್ಬೊಬ್ಬರದು ಒಂದು ಸ್ಟೋರಿ ಇರುತ್ತೆ. ಇದು ಆಶಾರಾಮ್ ತ್ಯಾಗಿ ಅವರದ್ದು ಕಥೆ. ಓಕೆ, all of you understood the lesson children? This is very easy. Okay, next I will ask question. ನಾನು 4 question ನ ಕೇಳ್ತೀನಿ, ನೀವು ಆನ್ಸರ್ ನ ಹೇಳಿ. ಓಕೆ, एक वाक्य में उत्तर लिखिए. भारत पर दुश्मनों ने कब आक्रमण कर दिया? ಯಾವಾಗ ಆಕ್ರಮಣ ಮಾಡಿದ್ರು? 1965 1965 में आक्रमण कर दिया. फर्स्ट वन 1965 अरे 1965 में उसका आक्रमण कर दिया. नेक्स्ट, मेजर पोतुरल किसका स्मरण हो गया? ಅಂದ್ರೆ ಮೇಜರ್ಗೆ ಯಾವಾಗ ತನ್ನ ದೇಶ ಹಾಡುತ್ತಪ್ಪ ಅವಾಗ ಮನೇಲೇ ಇರ್ಬೇಕು ಹೋಗ್ಬೇಕು ಅಂದಾಗ ಅವ್ರಿಗೆ ಯಾವ್ದು ಸ್ಮರಣ ಆಗಿದೆ ನೆನಪು ಬಂತು ಅಂತ ಕೇಳ್ತಿದ್ರು. ಮೇಜರ್ पोतुरल किसका स्मरण हो गया? मातृभूमि का स्मरण हो गया. सेकेंड वन मातृभूमि का स्मरण आ गई. ओके, नेक्स्ट थर्ड वन, मेजर ने किसके पैर छूकर प्रणाम किया? मेजर ಯಾರಿಗೆ ಕಾಲಿಗೆ ಪ್ರणाम ಮಾಡಿದ್ರು? मां को. प्रणाम कर दिया. नेक्स्ट फोर्थ वन, इच्छेगिल नहर को तोड़ने के लिए कौन तैयार थे? इच्छेगिल नहर में तोड़ने के लिए कौन तैयार थे? ಅಂದ್ರೆ ಅಲ್ಲಿ ರೆಡಿ ಮಾಡಿರ್ತಾರಲ್ವಾ, ಇಚ್ಚೋಗಿಲ್ ಅಂದ್ರೆ ಆ ದೊಡ್ಡ ಗೋಡೆನ ರೆಡಿ ಮಾಡಿರ್ತಾರಲ್ವಾ, ಅವನ್ನ ಆ ರೆಡಿ ಮಾಡೋದಕ್ಕೆ ಯಾರು ಹೊಡೆದಾಡೋದಕ್ಕೆ ಕಾಯ್ತಾ ಇದ್ದಾರೆ ಅಂದ್ರೆ ಭಾರತೀಯ ಸೇನಾ. ಭಾರತೀಯ ಸೇನಾ ಗೋಡೆನ ಕಟ್ಟೋದಕ್ಕೆ, ಬೇರೆಯವರಿಗೆ ಹೊಡೆದಾಡೋದಕ್ಕೆ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್, मेजर ने किसकी परवाह नहीं करते हुए मोर्चा संभाला?
मौत के मौत संभाला। नेक्स्ट, मेजर ने अधिकारियों से क्या कहा? मेजर ने अधिकारियों से कहा कि ये संदेश मेरी माँ को संदेश पहुंचाने। मेरी माँ को संदेश कैसा पहुंचना? ये मेरी गोली मेरे सीने पर ही लगा है, पर पीठ पर नहीं। ಅಂದ್ರೆ ಆ ಗುಂಡು ತನ್ನ ಎದೆಗೆ ಮಾತ್ರ ತಪ್ಪಿದೆ, ಬೆನ್ನಿಗಲ್ಲ ಅಂತ ಸಂದೇಶನ ರವಾನೆ ಮಾಡಕ್ಕೆ ಹೇಳ್ತಾರೆ. ನೆಕ್ಸ್ಟ್, मेजर आत्माराम त्यागी ने मातृभूमि की रक्षा किसकी बाजी लगाई? ಪ್ರಾಣಕ್ಕೂ ಬಾಜಿ ಲಗಾಯಿ ಅಂದ್ರೆ ತನ್ನ ಪ್ರಾಣನ ಒತ್ತೆ ಇಟ್ಟು ತನ್ನ ದೇಶನ ಕಾಪಾಡ್ತಾರೆ. ಪ್ರಾಣಕ್ಕೆ ಬಾಜಿ, ಪ್ರಾಣಕ್ಕೆ ಬಾಜಿ, ತನ್ನ ಪ್ರಾಣನ ಒತ್ತೆ ಇಟ್ಟು ಮುಂದಕ್ಕೆ ಹೋಗ್ತಾನೆ. नेक्स्ट, 8 मेजर आत्माराम त्यागी ने किसे दिए हुए वचनों को पालन किया? तನ್ನ ವಚನನ ಯಾರು ಕೊಟ್ಟಿರೋದಕ್ಕೋಸ್ಕರ ಪಾಲನೆ ಮಾಡ್ತಾಳೆ? ತಾಯಿ ಕೊಟ್ಟಿರೋ ವಚನ, ಮಾಕೆ वचन. वचन दिया था इसलिए वचनों को पालन किया. ओके, नेक्स्ट सेकंड में इस 2-3 वाक्य में उत्तर लिखो. आई हैव सेंड टू व्हाट्सएप. ओके, नेक्स्ट थर्ड में उदाहरण अनुसार विरोधी शब्द लिखो. विरोधी शब्द उदाहरण के अनुसार विरुद्धार्थक शब्द लिखिए. फर्स्ट वन अच्छा बुरा. नेक्स्ट सेकंड वन, थर्ड वन, फर्स्ट वन बड़ा. एग्जांपल ಕೊಟ್ಟಿದ್ದಾರೆ, that is अच्छा बुरा. फर्स्ट वन बड़ा छोटा, बड़ा छोटा. नेक्स्ट आगे पीछे, आगे पीछे. नेक्स्ट थर्ड वन दोस्त शत्रु, दोस्त शत्रु. फोर्थ वन भेद्य अभेद, ओके. नेक्स्ट उदाहरण के अनुसार स्त्री एकवचन के रूप में एकवचन के बहुवचन रूप लिखिए. ಅಂದ್ರೆ ಇಲ್ಲಿ ಏಕವಚನ ಬಹುವಚನ ಅಂತ ಕೊಡ್ತೀವಲ್ಲ, ಇಲ್ಲಿ ಬಹುವಚನ ಏಕವಚನ रूप में ಕೊಟ್ಟಿದ್ದಾರೆ, इधर बहुवचन रूप में लिखना चाहिए. फोर्थ में छुट्टी छुट्टियां, छुट्टी छुट्टियां. नेक्स्ट गोली गोलियां. ओनली आ की मात्रा ही लिखना, गोलियां. छोटी की मात्रा लिखना, अपर चंद्र बिंदु. नेक्स्ट रोटी रोटियां. नेक्स्ट फोर्थ वन लाठी लाठियां. सेम एज इट इज. इधर तरह छोटी की मात्रा देखो, या की मात्रा अपर चंद्रबिंदु. नेक्स्ट फिफ्थ वन खिड़की खिड़कियां. नेक्स्ट सिक्स्थ वन जिम्मेदारी जिम्मेदारियां, जिम्मेदारियां. ओके, दिस इज एकवचन और बहुवचन. नमूने के अनुसार शब्द बनाइए. मालिक मालिकिन, धोबी धोबन, भाग भाग. मालिक मालिकिन, साथी साथिन, तेली तेली. नेक्स्ट सिक्स्थ में नमूने के अनुसार अन्य वचन. ಇದು ಅಷ್ಟೇ, परीक्षा परीक्षाएं, माला मालाएं. नेक्स्ट सिक्स्थ में ओके, वन डॉट माला मालाएं. ಮಾಲಾ ನೋಡಿ, ಇಲ್ಲಿ ಈ ಯಾ ಬರೆದಿದ್ವಿ, ಇಲ್ಲಿ ಏನ ಬರೆದಿದ್ವಿ. ಡಿಫರೆನ್ಸ್ ನ ನೀವು ಅರ್ಥ ಮಾಡ್ಕೋಬೇಕು. ಪ್ರೊನೌನ್ಸಿಯೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಚುಟ್ಟಿ ಚುಟ್ಟಿಯ ಬರೆದಿದ್ವಿ, ಇಲ್ಲಿ ಮಾಲಾ ಮಾಲಾಗೆ ಅಂತ ಬರೆದಿದ್ವಿ. ನೆಕ್ಸ್ಟ್ ಶಾಖ ಶಾಖಾಯಿ.
पत्रिका में। ओके, नेक्स्ट फिफ्थ वन रेखा रेखा में। ओके, नेक्स्ट सेवेंथ में इन शब्दों को वाक्यों में प्रयोग कीजिए। वाक्यों में प्रयोग कीजिए में मेक वन सेंटेंस। ओके, उदाहरण दीवार, एग्जांपल ಕೊಟ್ಟಿದ್ದಾರೆ दीवार ಅಂತ। ये दीवार का रंग सफेद है ಅಂದ್ರೆ ನಿಮ್ಮ ವಾಲ್ ಯಾವ ಕಲರ್ ಇದೆ, ಎನಿ ಕಲರ್, ನಿಮಗೆ ಹರ ಸಫೇದ್ ಆಮೇಲೆ ಪೀಲಾ ಯಾವ ಕಲರ್ ಬರೀಬೇಕು। ಇಲ್ಲಾಂದ್ರೆ ಹಮಾರಾ ಶಾಲಾ का दरवाजा दीवार बहुत बड़ा है ಅಂತ ಅದು ಬರೀಬೇಕು। नेक्स्ट छुट्टी, छुट्टी ಅಂದ್ರೆ हॉलिडेज। छुट्टी में छुट्टी के दिन कहा तुम मैं दादी के घर गया था। छुट्टी के दिन में दादी के घर गया था। वातावरण, मंदिर का वातावरण बहुत शांत से रहता है। मंदिर के वातावरण बहुत शांत से रहता है ಅಂದ್ರೆ ದೇವಸ್ಥಾನದ ವಾತಾವರಣ ತುಂಬಾ ಶಾಂತತೆಯಿಂದ ಇರುತ್ತೆ। वातावरण मंदिर का वातावरण बहुत शांत से रहते हैं। प्रणाम, प्रणाम ಅಂದ್ರೆ नमस्कार। मैं मेरे अध्यापक को नमस्कार करता हूँ। दादू प्रणाम है, मेरी दादा और दादी जी को मैं प्रणाम करती हूँ। ನಾನು ನನ್ನ ಅಜ್ಜಿ ತಾತನಿಗೆ ನಮಸ್ಕಾರಗಳನ್ನ ಹೇಳ್ತೀನಿ। मेरी माँ को मैं प्रणाम लेता हूँ। माँ से मैं प्रणाम लेता हूँ। ನಾನು ಅಮ್ಮನಿಂದ ಆಶೀರ್ವಾದನ ಪಡಿತೀನಿ, ನಮಸ್ಕಾರನ ಮಾಡ್ತೀನಿ। ಆಸನ, ಆಸನ ಅಂದ್ರೆ ಈಸಿ, ಈಸಿಯಿಂದ ಏನಾದ್ರೂ ಬರೀಬಹುದು। हिंदी सीखना मुझे आसान है। मुझे लिखना बहुत आसान है। पढ़ना आसान है। यादारू सब्जेक्ट नेम हाकि कन्नड़ा लिखने में पढ़ने में, हिंदी पढ़ने में लिखने में मुझे आसान है। गोली, नेक्स्ट गोली, गोली महात्मा गांधी जी तब गोली, महात्मा गांधी जी को तब गोली लगी थी। नेक्स्ट आत्मा, आश्रम त्यागी को गोली लगी थी ಅಂತ ಬರೆಯೋದು। ಮೇಜರ್ को गोली लगी थी ಅಂತ ಬರೆಯೋದು। ಓಕೆ, ನೆಕ್ಸ್ಟ್ ಹಾಸ್ಪಿಟಲ್, ಹಾಸ್ಪಿಟಲ್ अच्छा हास्पिटल ಗೆ ಏನು ಹೋಗ್ತೀವಿ, इलाज करने के लिए मैं हॉस्पिटल गई थी। ನಾನು ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಹಾಸ್ಪಿಟಲ್ ಗೆ ಹೋಗಿದ್ದೆ। मेरे घर के पास एक हॉस्पिटल है। ನಮ್ಮನೆ ಹತ್ರ ಒಂದು ದೊಡ್ಡ ಹಾಸ್ಪಿಟಲ್ ಇದೆ। ಚಿಕ್ಕದಾದ್ರೂ ಬರೆಯೋದು, ದೊಡ್ಡದಾದ್ರೂ ಬರೆಯೋದು। नेक्स्ट सब एक में कन्नड़ या अंग्रेजी में अनुवाद करो, ट्रांसलेशन। ओके, राष्ट्र रक्षा करना हमारा सबसे बड़ा कर्तव्य है। ಅಂದ್ರೆ ರಾಷ್ಟ್ರ ರಕ್ಷಣೆ ಮಾಡೋದು ನಮ್ಮ ಎಲ್ಲರ ಕರ್ತವ್ಯ। protecting our country is our duty. next second one भारतीय परंपरा सीने पर गोली खाने के लिए पीठ पर नहीं। भारतीय परंपरा सीने पर गोली खाने के लिए पीठ पर नहीं। Indians tradition is facing bullet on chest, not on the back. Next third one युद्ध भीषण रूप से फैलता जा रहा है। War was spreading dangerously. Only 3, all of you